1990ನೇ ಇಸ್ವಿಯ ಒಂದು ಚಿಕ್ಕ ಹೋಟೆಲ್ ಈ ಭರಣಿ. ಇಲ್ಲಿನ ತಿಂಡಿ ಗಾಂಧಿನಗರದಲ್ಲಿ ಸಿಕ್ಕಾಬಡೆ ಫೇಮಸ್. ಎಲ್ಲ ಹೆಂಗಿದ್ರಿ ದಾನಿಕ್ಲನ್ ನಮಸ್ಕಾರ. ಇವತ್ತು ನಾನು ಬಂದಿರುವಂಥದ್ದು ಫೇಮಸ್ ಪ್ಲೇಸು ಬೆಂಗಳೂರಿನ ಗಾಂಧಿನಗರ. ಇಲ್ಲೊಂದು ಹೋಟೆಲು, ಚಿಕ್ಕ ಕ್ಯಾಂಟೀನ್. ಎಷ್ಟು ಚಿಕ್ಕದಿದೆ ಅಂದರೆ ಕರೆಕ್ಟಾಗಿ 5 ಜನ ನಿಲ್ಬೋದು, ಅಷ್ಟು ಚಿಕ್ಕ ಕ್ಯಾಂಟೀನ್. ಇಲ್ಲಿರೋ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಸಿಕ್ಕಾಬಡೆ ಫೇಮಸ್ಸು. ಅದಕ್ಕೆ ವೆರೈಟೀಸ್ ಆಫ್ ಚಟ್ನಿ ಜೊತೆ ಕೊಡ್ತಾರಂತೆ. ಬನ್ನಿ ಒಂದು ಚಿಕ್ಕ ಕ್ಯಾಂಟೀನು ಭರಣಿಗೆ ಹೋಗೋಣ. ಏನೇನಿದೆ, ಯಾವ ತಿಂಡಿ ಇದೆ, ಅಲ್ಲಿ ಯಾವ್ದು ಸ್ಪೆಷಲ್ಲು, ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸತ್ಯಮೂರ್ತಿ ಮಧ್ಯಸ್ಥ ಅಂತ ಭರಣಿ ಕೆಫೆ 1999ರಲ್ಲಿ ಇದು ನಾವು ಮಾಡಿದ್ವಿ. ಆಗ ನನ್ನ ತಂದೆನೂ ಇದ್ದರು. ಮೊದಲು ಮಾರ್ಕೆಟ್, ಸಿಟಿ ಮಾರ್ಕೆಟ್ನಲ್ಲಿ ನಮ್ಮದು 60sರಲ್ಲಿ ಓಪನ್ ಆಯಿತು. ಅಲ್ಲಿ ಒಂದು 20 ವರ್ಷ ಮಾಡಿದ್ದೀವಿ ನಾವು. ಅಲ್ಲಿಂದ ಬಾದ್ಮೇಲೆ ಜಯನಗರಕ್ಕೆ ಬಂದ್ವಿ. ಜಯನಗರದಲ್ಲಿ ಅಶ್ವಿನಿ ಕೆಫೆ ಅಂತ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನಾನು 1990ಲಿ ಇಲ್ಲಿಗೆ ಬಂದೆ. ನನಗೆ 15 ವರ್ಷಕ್ಕೆ ನಾನು ಹೋಟೆಲ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಈಗ 69, ಒಂದು 50 ವರ್ಷ ಹೋಟೆಲ್ ಉದ್ಯಮದಲ್ಲೇ ಇದ್ದೀನಿ ಆವಾಗಿಂದ. ಇದು ನನ್ನ ಪ್ಯಾಷನ್ನು, ನನಗಿಷ್ಟ. ಈಗಲೂ ಬಿಡ್ಬೋದು, ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕೆಂದರೆ ಇಲ್ಲಿ ಇವತ್ತು ಬೇಡ ಅಂದ ತಕ್ಷಣ ನೆಕ್ಸ್ಟ್ ಡೇ ಒಂದು ಕಸ್ಟಮರ್ ಬಂದು ಏನು ಸರ್ ಹೇಗಿದ್ದೀರಾ ಅಂತ ಕೇಳ್ತಾರೆ. ನನಗೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ ಅವ್ರನ್ನ ಮಾತಾಡ್ಸೋದು, ಅವ್ರ ಜೊತೆ ಒಡನಾಟ ಮಾಡೋದು. ಬೆಳಗ್ಗೆ 7ರಿಂದ ರಾತ್ರಿ 5 ಗಂಟೆವರೆಗೂ ಇರ್ತೀನಿ. ಅವ್ರ ಸ್ನೇಹ ಎಲ್ಲ ಇದೆ. ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ. ನಾನು ಸುಮಾರು 2 ವರ್ಷದಿಂದ ಇಲ್ಲೇ ಊಟ ಮಾಡೋಕ್ಕೆ ಬರ್ತೀನಿ, ಮಧ್ಯಾಹ್ನ ಟೈಮಲ್ಲೆಲ್ಲ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಒಳ್ಳೆ ಆರ್ಗ್ಯಾನಿಕ್ಕಾಗಿ ಎಲ್ಲ ಕೊಡ್ತಾಯಿದ್ದಾರೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಸಿಗುತ್ತೆ. ಪ್ಲಸ್ ಇದು ಗಂಜಿ ಅಂತ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸಾಫ್ಟಾಗಿರುತ್ತೆ. ಬಟ್ ಅದು ತಿನ್ನೋಕ್ಕೆ ಎಲ್ಲೆಲ್ಲೂ ಸಿಗೋಲ್ಲ ನನ್ನ ಪ್ರಕಾರ. ಚಟ್ನಿ ಕೊಡ್ತಾರಲ್ಲ, ತುಂಬ ಟೇಸ್ಟಿ ಇರುತ್ತೆ ಇದು. ಇದ್ರ ಜೊತೆ ತಿಂತಾಯಿದೆ ನಾನಂತೂ ಕಳೆದೋಗ್ಬಿಡ್ತೀನಿ. ಇದು ನೀವು ಬಂದಾಗ ನಮಗೆ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ ವೆಜ್ಜು ನಾನ್ ವೆಜ್ಜಿಗೆ ಬಾ ಅಂದ್ಬಿಟ್ಟು. ನಾನು 100% ಇಲ್ಲಿ ಬಂದಾಗ ಮಿಸ್ಸೇ ಮಾಡಲ್ಲ. ಈಗ ನಾನು ರೆಗ್ಯುಲರಾಗಿ ಬರ್ತಾಯಿದ್ವಿ ಇಲ್ಲಿ ಭರಣಿ ಹತ್ರ. ಒಳ್ಳೆ ವೆರಿ ಬ್ಯೂಟಿಫುಲ್, ರೀಸನಬಲ್ ರೇಟು ಕೂಡ ಚೆನ್ನಾಗಿದೆ. ರೆಗ್ಯುಲರಾಗಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬರ್ತಾಯಿದ್ವಿ ಇಲ್ಲಿಗೆ. ಥ್ಯಾಂಕ್ ಯು. ಕಾಫಿ ತಗೊಳ್ತಾ ಇದ್ವಿ ಈಗ. ಆಮೇಲೆ ನನ್ನ ಹೋಟೆಲ್ ಉದ್ಯಮಿ ನಮ್ಮ ಹುಡುಗರು ಭಾಳ ಒಳ್ಳೆ ಹುಡುಗರು ಇಟ್ಕೊಂಡಿದ್ದೀನಿ. ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ನಾವು ಸೋಡಾ ಇದು ಏನೂ ಹಾಕಲ್ಲ, ಆರ್ಟಿಫಿಷಿಯಲ್ ಕಲರು ಅದು ಇದು ಏನು ಮನೇಲಿ ಹೇಗೆ ಬೇಕೋ ಹಾಗೆ. ಅದು ನಮ್ಮ ತಾಯಿಯಿಂದ ಬಂದಿರ್ಬೋದು ಅಂತ ಕಾಣಿಸುತ್ತೆ. ಇಲ್ಲಿ ಅಂತೂ ಒಳ್ಳೊಳ್ಳೆ ಕಲಾವಿದರು ಬಂದು ಹೋಗಿದ್ದಾರೆ ಈ ಹೋಟೆಲ್ಗೆ. ರಾಜ್ಕುಮಾರ್ ನೋಡಿದ್ದೀವಿ, ಪುನೀತ್ ರಾಜ್ಕುಮಾರ್ ನೋಡಿದ್ದೀವಿ. ಆಲ್ಮೋಸ್ಟ್ ಆಲು ಕಾನಿಷ್ಕ ಒಳಗಡೆ ರೂಮ್ ಮಾಡೋರು ನಮ್ಮ ಹೋಟ್ಲಲ್ಲಿ ತಿಂಡಿ ತಿನ್ನೋರು. 90sಲ್ಲಿ ಮೊಬೈಲ್ ಗಿಬೈಲ್ ಇಲ್ಲ. ಅಲ್ಲಿ ಗೇಟ್ ಹತ್ರ ಇದ್ದರೆ ಇಲ್ಲಿ ನಮ್ಮ ಹೋಟ್ಲಲ್ಲಿ ಊಟ ಮಧ್ಯಾಹ್ನ ಆದರೆ. ಹಾಗಾಗಿ ಎಲ್ಲರಿಗೂ ಗೊತ್ತಿದ್ದೀನಿ. ನಾನು ಹೆಚ್ಚು ಕಮ್ಮಿ 90% ಅಂತೂ ಗ್ಯಾರಂಟಿ ನಾನು ಗೊತ್ತಿರ್ತೀನಿ ಎಲ್ಲರಿಗೂ. ದುಡಿತಾನೆ ನಾವು ನಮಸ್ಕಾರ ಮಾಡಬೇಕು ಅಂತ ಆಸೆ. ದೇವರು ಅದನ್ನೊಂದು ಕೊಟ್ಟರೆ ಸಾಕು ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೇ. ಇಲ್ಲ, ಫಸ್ಟು ರಾಘವೇಂದ್ರ ಕಾಫಿ ಬಾರ್, ಅದಕ್ಕೂ ಹಿಂದೆ ಸತ್ಯನಾರಾಯಣ ಪ್ರಸನ್ನ ಮಾರ್ಕೆಟಲ್ಲಿ. ಆಮೇಲೆ ಜೈನರಿಗೆ ಬಂದಮೇಲೆ ರಾಘವೇಂದ್ರ ಕಾಫಿ ಬಾರ್ ಅಂತ ಇತ್ತು. ಅದನ್ನು ನನ್ನ ಹ್ಯಾಂಡ್ ಓವರ್ ತೊಗೊಂಡ್ಬಿಟ್ಟು ಅಶ್ವಿನಿ ಅಂತ ಮಾಡಿದ್ವಿ, ನಾನು ನನ್ನ ತಮ್ಮ ಸೇರಿ. ಅಶ್ವಿನಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು, ಭರಣಿ ಅಲ್ವಾ, ಆ ಥರ ಇಟ್ಕೊಂಡ್ವಿ ಅಷ್ಟೇ. ಇನ್ನೇನು ಅದರಲ್ಲೇನು ಹೆಚ್ಚಿಗೆ ಇರಲಿಲ್ಲ. ಸಿಗ್ನೇಚರು ಅಕ್ಕಿ ರೊಟ್ಟಿನೇ ಸಿಗ್ನೇಚರ್ ಮಾಡಿಬಿಟ್ವಿ ನಾವು ಇಲ್ಲಿ ಬಂದವರೇ. ಆವಾಗೆಲ್ಲ ಅಕ್ಕಿ ರೊಟ್ಟಿ 90sಲ್ಲಿ ಯಾರೂ ಮಾಡ್ತಿರ್ಲಿಲ್ಲ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೆಲ್ಲ ಹೋಟೆಲಲ್ಲಿ. ಆವಾಗ ನಾವು ಸುಮ್ಮನೆ ಇನ್ನು ಚೇಂಜಸ್ ಇರಲಿ, ಎಲ್ಲ ಇಡ್ಲಿ ವಡೆನೇ ಮಾಡೋದು ಏನು ಬೇಡ ಅಂತ ಅಕ್ಕಿ ರೊಟ್ಟಿನ ಮಾಡಿದ್ವಿ. ಅದಕ್ಕೊಂದು 2-3 ಇಂಡಿಗ್ರೆಂಟ್ಸು
ಚಟ್ನಿ ಗಿಟ್ನಿನ ತುಂಬ ಟ್ರಯಲ್ ಮಾಡಿದ್ವಿ. ಯಾವ ಥರ ಚಟ್ನಿ ಕೊಟ್ಟರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತುಂಬ ದಿವಸ ಟ್ರಯಲೆಲ್ಲ ಮಾಡಿ ಆಮೇಲೆ ಈ ಚಟ್ನಿ ಸೂಟ್ ಆಯಿತು. ಜನಕ್ಕೆ ಕೇಳಕ್ಕೆ ಬಂದು ಆ ಚಟ್ನಿಗೋಸ್ಕರ ಬರೋಕ್ಕೆ ಶುರು ಆಗೋಗ್ಬಿಟ್ರು. ನಮ್ಮದು ಇಡ್ಲಿ ವಡೆ ಇರುತ್ತೆ. ಆಮೇಲೆ ಸೀಸನ್ನು ಅವರೆಕಾಳು ಸಿಕ್ಕಿದಾಗ ಡೈಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತೀನಿ ಡೈಲಿ. ಆಮೇಲೆ ಅವಲಕ್ಕಿ ಬಾತು ಎವ್ರಿ ಡೇ ಇರ್ತದೆ. ರೈಸ್ ಐಟಮಲ್ಲಿ ಎವ್ರಿ ಡೇ ಒಂದೊಂದು ಚೇಂಜಸ್ ಇರುತ್ತೆ. ಅದು ಎಲ್ಲ ಸ್ಪೆಷಲ್ ಐಟಮ್. ಬಿಸಿಬೇಳೆ ಬಾತು, ವಾಂಗಿ ಬಾತು, ಸಬ್ಬಕ್ಕಿ ಸಪ್ಪಾಕಿ, ಲೆಮನ್ ರೈಸ್ ಬಾತು, ನಮ್ಮದೇ ಆದ ಚೇಂಜಸ್ಸು. ಆಮೇಲೆ ಹುಣಸೆಹಣ್ಣು ಚಿತ್ರಾನ್ನ ಅಂತ ಒಂದು ಮಾಡ್ತೀವಿ ಬುಧವಾರ. ಅದು ಚೆನ್ನಾಗಿ ಕ್ಲಿಕ್ ಆಗಿದೆ. ಮಧ್ಯಾಹ್ನ ಸಾಂಬಾರು ದಿವಸ ಒಂಥರ ವೆರೈಟಿ ಮಾಡ್ತೀನಿ. ಇವತ್ತು ಅದಕ್ಕೆ ಕಾಂಬಿನೇಷನ್ ತರಕಾರಿ ಕೊಡ್ತೀವಿ. ಒಂದು ದಿವಸ ಸೊಪ್ಪು ಅಂದರೆ ಎಲ್ಲ ಸೊಪ್ಪಾಕಿ ಸೋಮವಾರ ಶನಿವಾರ ಸೊಪ್ಪಿನ ಸಾಂಬಾರು ಮಾಡ್ತೀವಿ. ಬೇರೆ ದಿವಸ ಈಗ ಹೀರೆಕಾಯಿ, ಗೋರಿಕಾಯಿ, ಮತ್ತು ಹೆಲ್ತಿ ಯಾವುದು ತರಕಾರಿ ಯಾವುದು ಮನುಷ್ಯನಿಗೆ ಒಳ್ಳೆಯದು ಹೆಲ್ತಿಗೆ ಅಂಥದ್ದು ಮಾಡ್ತೀನಿ. ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಇಂಥದ್ದು ಮಾಡಿ ಕೊಡ್ತೀವಿ. ಬೆಳಗ್ಗೆ ಒಂದು 6:30ಇಂದ ಸಾಯಂಕಾಲ 9ವರೆಗೂ ಇರುತ್ತೆ. ಸಾಯಂಕಾಲ ಚಾಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ಚೆನ್ನಾಗಿ ಹೋಗ್ತಾ ಇದೆ. ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಬಂದು ಒಂದು ಸತಿ ತಿಂದು ನೋಡಿ ಗೊತ್ತಾಗುತ್ತೆ ಅದು ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಗೊತ್ತಾಗ್ಬೋದು, ನಾವು ಹೇಳೋದಲ್ಲ. ಅಷ್ಟೇ. 1990s ಹೋಟ್ಲು. ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ 90s ಕಿಡ್ಸ್ ಹೋಟ್ಲ್ ಇದು. ಸೊ ಇಲ್ಲಿ ಫೇಮಸ್ ಅಂದ್ರೇ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಯೂಶ್ವಲಿ ನನ್ನ ಒಂದು ಫುಡ್ ಬ್ಲಾಗಲ್ಲಿ ತುಂಬ ರೇರ್ ನಾನು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮಾಡಿರೋದು. ಇಲ್ಲಿ ಮಜಾ ಏನು ಗೊತ್ತಾ, ನಿಮ್ಗೊಂದು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಫುಲ್ಲು ಬೆಣ್ಣೆ ಹಾಕಿದ್ದಾರೆ. ಆಮೇಲೆ ಚಟ್ನಿ ನೋಡಿ, 1 2 3 4 ಥರ ಚಟ್ನಿ. ಅದರಲ್ಲಿ ಇದು ಹುಚ್ಚೊಳ್ಳು ಚಟ್ನಿ ಅಂದರು. ನಾನು ಇದನ್ನು ಟೇಸ್ಟ್ ನೋಡಬೇಕು. ಆಮೇಲೆ ಮೆಣಸಿನ ಚಟ್ನಿ ಕೊಟ್ಟಿದ್ದಾರೆ. ನೋಡಾಗಲೇ ಹೇಳ್ಬೋದು ಪಕ್ಕ ಖಾರ ಇರುತ್ತೆ. ಸೊ ಫಸ್ಟು ನಾನು ಅಕ್ಕಿ ರೊಟ್ಟಿನ ಟೇಸ್ಟ್ ನೋಡ್ತೀನಿ. ಆ್ಯಕ್ಚುಲಿ ಅವರು ಮಾಡಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ಳೋವಾಗಲೇ ಟೈಮ್ ಆಯಿತು. ಸ್ವಲ್ಪ ತಣ್ಣಗಾದರೂ ಅದರಲ್ಲಿ ಗಟ್ಟಿ ಫೀಲ್ ಇಲ್ಲ ನೋಡಿ, ಎಷ್ಟು ಮೃದುವಾಗಿದೆ. ಆಮೇಲೆ ಬೆಣ್ಣೆ ಹಾಕಿದ್ದಾರೆ ಆಲ್ರೆಡಿ. ಸೊ ಬೆಣ್ಣೆ ಈಗ ನಾವು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಯಾವುದ್ರ ಜೊತೆಗೆ ತಿನ್ನೋದು ಅಂತ. ಯಾಕಂದರೆ 2 ಚಟ್ನಿ ಕಾಮನ್ ಆಗಿರುತ್ತೆ. ಬನ್ನಿ, ಅದೇನು ಹುಚ್ಚಳ್ಳು ಚಟ್ನಿ ಅಂದರು, ಅದರೊಟ್ಟಿಗೆ ಟೇಸ್ಟ್ ನೋಡೋಣ. ಸೊ ಈಗ ಇದನ್ನು ನಾವು ನೋಡಿ ಹಿಂಗಿರುತ್ತೆ ಹುಚ್ಚಳ್ಳು ಚಟ್ನಿ. ಸೀರಿಯಸ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಅಕ್ಕಿ ರೊಟ್ಟಿಗೆ ಇದೇ ಫೇಮಸ್ ಅಂದರು ಅವರು. ಸೊ ನೋಡೋಣ, ಇದನ್ನು ನಾವು ಮುಳುಗಿಸ್ಕೊಂಡು ಅಕ್ಕಿ ರೊಟ್ಟಿ ಅಂತೂ ಬೊಮ್ಮಡ ಇದೆ. ಬಟ್ ನನಗಿನ್ನೂ ಈ ಚಟ್ನಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಯಾಕಂದರೆ ಚೆನ್ನಾಗಿದೆ, ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ನು. ಆಮೇಲೆ ಬೆಣ್ಣೆನೂ ಮೇಲೆ ಒಂದಿಷ್ಟು ಹಾಕಿರೋದ್ರಿಂದ ಬಿಸಿ ರೊಟ್ಟಿ ಜೊತೆಗೆ ಸಕ್ಕತ್ತಾಗಿ ಸ್ಪ್ರೆಡ್ ಆಗುತ್ತೆ, ಆಯಿತಾ. ಆಮೇಲೆ ಇದೇ ಒಂದು ಅಕ್ಕಿ ರೊಟ್ಟಿಗೆ ಹುಚ್ಚಳ್ಳು ಚಟ್ನಿ ಬಗ್ಗೆ ಇಷ್ಟೇ ನಂಗೆ ಗೊತ್ತಿರೋದು. ರುಚಿ ಇದೆ ಅಂತ ಹೇಳ್ಬೋದು, ಸ್ವಲ್ಪ ಸ್ಪೈಸಿ ಇದೆ. ಈಗ ಇಲ್ಲಿ ನೋಡಿ, ಮೆಣಸಿನ ಚಟ್ನಿ. ಹುಚ್ಚಳ್ಳು ಚಟ್ನಿನೇ ಅಷ್ಟು ಖಾರ, ಇನ್ನು ಮೆಣಸಿನ ಚಟ್ನಿ ಅದು ಎಷ್ಟು ಸ್ಪೈಸಿ ಇರುತ್ತೋ ಗೊತ್ತಿಲ್ಲ. ಸ್ವಲ್ಪ ಹಾಕ್ಕೊಂಡೆ, ಇಷ್ಟೇ ಸಾಕು, ಜಾಸ್ತಿ ಬೇಡ. ಖಾರ ಆದರೆ ಕಷ್ಟ. ಅದ್ಭುತ. ಮೆಣಸಿನ ಚಟ್ನಿ ಮಾತ್ರ ಲಿಂಬೆಹಣ್ಣಿದ್ದು ಉಪ್ಪಿನಕಾಯಿ ಮಾಡ್ತೀವಿ ಗೊತ್ತಾ, ಆ ಫೀಲ್ ಕೊಡ್ತಾ ಇದೆ. ಬಟ್ ಬೊಂಬಡಾಗಿದೆ, ಸ್ಪೈಸಿ ಇದೆ, ಲೈಟಲ್ಲಿ ಸ್ವಲ್ಪ ಹುಳಿ ಫ್ಲೇವರು ಬರುತ್ತೆ. ಬಟ್ ನಿಮ್ಗೆ ಅಕ್ಕಿ ಜೊತೆ ಈ ಮಾಮೂಲಿ ಚಟ್ನಿ ಬೇಕಂತ ಇಲ್ಲ. ಈ ಹುಚ್ಚಳ್ಳು ಚಟ್ನಿ, ಆಮೇಲೆ ಈ ಒಂದು ಖಾರ ಮೆಣಸಿನ ಚಟ್ನಿ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೇ ಫೇಮಸ್ ಅಂತ. ನಾನು ಹೇಳ್ತಿದ್ದೀನಿ ಇವತ್ತಿಂದ ಚಟ್ನಿನೇ ಫೇಮಸ್. ನಾನು ಬರೀ ಚಟ್ನಿ ತೊಗೊಂಡು ಮನೇಲಿ ದೋಸೆ ಇಡ್ಲಿ ಜೊತೆಗಾದರೂ ಟ್ರೈ ಮಾಡಬೇಕು ಅನಿಸ್ತಿದೆ. ಬೊಂಬಡಾಗಿದೆ. ಸೊ ಅಕ್ಕಿ ರೊಟ್ಟಿ ಆಯಿತು. ಇಲ್ಲಿ ನೋಡಿ, ಈಗ ನಾನು ತೊಗೊಂಡಿದ್ದು ಇಲ್ಲಿ ಇನ್ನೊಂದು
ರಾಗಿ ರೊಟ್ಟಿ ಎಲ್ಲ ತೆಳುವಾಗಿದೆ, ಸ್ವಲ್ಪ ಮೀಡಿಯಮ್ ರೋಸ್ಟಾಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಹುಚ್ಚಳ ಚಟ್ನಿ ಆಯಿತು, ಖಾರ ಚಟ್ನಿ ಆಯಿತು, ಮಾಮೂಲು ಚಟ್ನಿ ಜೊತೆ ನೋಡೋಣ. ಸ್ವಲ್ಪ ನೀರಾಗಿದೆ, ಅದರೊಟ್ಟಿಗೆ ಸರಿಯಾಗಿ ಅದ್ದುಕೊಂಡು ಒಂದು ಟೇಸ್ಟ್ ನೋಡಿದ್ರೆ ಚೆನ್ನಾಗಿದೆ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಕಂಪೇರ್ ಮಾಡಿದಾಗ ರಾಗಿ ರೊಟ್ಟಿ ಸ್ವಲ್ಪ ರೋಸ್ಟ್ ಮಾಡಿದ್ದಾರೆ, ಬಟ್ ಟೇಸ್ಟ್ ವೈಸ್ ಅಂತೂ ಏನು ಮೋಸ ಇಲ್ಲ. ಆಮೇಲೆ ಬೆಣ್ಣೆ ಟೇಸ್ಟ್ವಾಗಿ ಅಕ್ಕಿ ರೊಟ್ಟಿಗೆ ಒಂಚೂರು, ರಾಗಿ ರೊಟ್ಟಿಗೆ ಒಂಚೂರು ಬೆಣ್ಣೆ ಹಾಕ್ತಾರೆ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಆಗಿದೆ. ನಿಮಗೆ ಈ ಥರದ್ದು ರುಚಿ ಕೊಟ್ಟರಿದೆಯಲ್ಲ, ನೀವು ಬೆಳಗ್ಗೆ ತಿಂಡಿಗೂ ತಿನ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು, ರಾತ್ರಿಗೂ ತಿನ್ಬೋದು. ಆ ಥರದ್ದು ಫುಡ್ ಇದು, ಈ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದೆ. ಒಂದು ಹಳೆ ಹೋಟ್ಲು 1990 ಇಸ್ವಿ, ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಟೇಸ್ಟ್ ನೋಡ್ತಿದ್ದಾರೆ. ನಾನು ಇಲ್ಲಿ ತೊಗೊಂಡಿದ್ದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ, ನನಗಂತೂ ಸಿಕ್ಕಾಬಡ ಇಷ್ಟ ಆಯಿತು. ಓಕೆ, ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಜಾಗ್ರಿ ಕೇಸರಿಬಾತ್. ಅವ್ರು ಸ್ಪೆಷಲ್ ಅಂದಾಗ ಗೊತ್ತಾಗಿಲ್ಲ, ಅದನ್ನು ನೋಡಿದಾಗ ಇವತ್ತು ಅದನ್ನೇ ತಿನ್ನಬೇಕು ಅಂತ ಡಿಸೈಡ್ ಮಾಡಿದೆ. ನೋಡಿ ಹೆಂಗಿದೆ ನೋಡಿ, ಹಾ ಹಲ್ವಾ ಎಷ್ಟು ಸ್ಮೂತಾಗಿ ಹೆಂಗಿದೆ. ಸೊ ಟೇಸ್ಟ್ ನೋಡೋಣ. ನಿಮ್ಗೆ ನೋಡ್ತಾನೆ ಬಾಯಲ್ಲಿ ನೀರು ಬರಬೇಕು. ಇನ್ನು ತಿಂತಿರುವಾಗ ಸ್ವರ್ಗ ಅನಿಸ್ಬೋದು ನಿಮಗೆ. ಇಷ್ಟು ಬೇಗ ತಿಂದರೆ ರುಚಿ ಗೊತ್ತಾಗುತ್ತೆ ನಿಂಗೆ ಅಂತ ಬೇಕಂತ ಇಲ್ಲ. ಆ ಬಾಯಲ್ಲಿ ಇಟ್ಟಾಗಲೇ ಒಂದನೇದಾಗಿ ನಂಗೆ ಅನುಭವ ಆಗಿದೆ ಗೊತ್ತಾ, ಬಿಸಿ ಇದೆ. ಯಾವನೋ ತಣ್ಣಗಾಗಿರೋ ಕೇಸರಿಬಾತ್ ಅಲ್ಲ, ಬಿಸಿ ಆಗಿದೆ. ತುಪ್ಪ ಫ್ಲೇವರು. ಆಮೇಲೆ ಇದಕ್ಕೆ ಹಾಕಿರೋದಿದೆಯಲ್ಲ, ಈ ಆರ್ಗ್ಯಾನಿಕ್ ಬೆಲ್ಲ ಅಂತೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡಿ, ಏನು ಕೇಸರಿಬಾತ್ ಅಂದರೆ ಏನು ಖಾಲಿ ಇಲ್ಲ. ಒಂದಿಷ್ಟು ಅದರಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಸಿಗ್ತಾಯಿದೆ. ಆಮೇಲೆ ಎಲ್ಲಕ್ಕಿಂತ ನಂಗೆ ಅನಿಸಿದೆ ಅಂದರೆ ಆ ಸ್ಮೂತ್ನೆಸ್ಸು, ಬಿಸಿ ಜೊತೆಗೆ ಎಷ್ಟು ಸ್ಮೂತಾಗಿದೆ ಗೊತ್ತಾ. ನೀವು ಬರೀ ದ್ರಾಕ್ಷಿ ಗೋಡಂಬಿ ಅಗಿಬೇಕೇ ವಿನಃ ಸಿರಾ ನಿಮ್ಮ ಬಾಯಲ್ಲಿ ಉಳಿಯೋದೇ ಇಲ್ಲ. ಸ್ವೀಟು ಜಾಸ್ತಿ ಇಲ್ಲ. ಇದು ನಿಮಗೆ ಸಕ್ಕರೆಗೂ ಬೆಲ್ಲಗೂ ಅಜಗಜಾಂತರ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬೆಲ್ಲದಿಂದ ಮಾಡಿರೋದ್ರಿಂದ ನಿಮ್ಗೆ ಹೆಲ್ತಿ ಕೂಡ ಹೌದು. ಈಗ ನಾನು ತೋರಿಸ್ದೆ ಅಲ್ಲ, ಇಷ್ಟ ಅಲ್ಲ, ಇನ್ನೂ 3 ಪಟ್ಟು ತಿಂದ್ರೂ ನಿಮಗೆ ಯಾವುದೇ ಫೀಲ್ ಆಗೋಲ್ಲ, ಯಾಕಂದರೆ ಅಷ್ಟು ನ್ಯಾಚುರಲ್ ಆಗಿದೆ. ಆಮೇಲೆ ಗೋಡಂಬಿ, ಆ ತುಪ್ಪ, ದ್ರಾಕ್ಷಿ ಎಲ್ಲ ಸೇರಿಬಿಟ್ಟು ಇಷ್ಟು ಸ್ಮೂತಾಗಿದೆ ಅಂದರೆ ತಿಂತಾ ಇದ್ದರೆ ಇನ್ನೂ ತಿಂತಾನೇ ಇರೋಣ ಅನ್ನಿಸ್ತಾ ಇದೆ. ಮಸ್ಟ್ ಟ್ರೈ ಅಂತೀನಿ. ಇದು ಎಕ್ಸಾಕ್ಟ್ ಗಾಂಧಿನಗರದಲ್ಲಿ ಭರಣಿ ಕೆಫೆ ಅಂತ ಆಪೋಸಿಟ್ ಕಾನಿಷ್ಕಾ ಹೋಟೆಲ್. ರಾಜ್ಕುಮಾರ್ ಪಕ್ಕದಲ್ಲಿದ್ದಾರೆ, ಕಾನಿಷ್ಕಾ ಹೋಟ್ಲ್ ಎದುರುಗಡೆ ಇದ್ದೀವಿ. ಸಣ್ಣ ಕ್ಯಾಂಟೀನ್ ನಮ್ಮದು. ಒಂದು 3 ಜನ ಜಾಸ್ತಿ ಜನ ನಿಂತ್ಕೊಳ್ಳೋಕೆ, ತಿನ್ಬಿಟ್ಟು ತಕ್ಷಣ ಹೋಗ್ಬೇಕಷ್ಟೇ. ಬನ್ನಿ, ರುಚಿ ನೋಡಿ. ಏನಾದ್ರು ಚೇಂಜಸ್ ಇದ್ರೆ ಹೇಳಿ, ಚೆನ್ನಾಗಿಲ್ಲದೇ ಇದ್ರೂ ಹೇಳಿ, ಚೆನ್ನಾಗಿದ್ದರೆ ಆಶೀರ್ವಾದ. ಅಷ್ಟು ಅಕ್ಕಿ ರೊಟ್ಟಿ, ಖಾರ ಚಟ್ನಿ ತಿಂದಮೇಲೆ ಒಂದು ಬಿಸಿಯಾದ ಕಾಫಿ, ಫಿಲ್ಟರ್ ಕಾಫಿ ಸೂಪರ್. ಆ್ಯಕ್ಚುಲಿ ನಿಮ್ಗೆ ಏನು ಗೊತ್ತಾ, ಖಾರ ತಿಂದಮೇಲೆ ಒಂದು ಬಿಸಿ ಕುಡಿದ್ರೆ ಹೆಂಗಿರುತ್ತೆ ಹೇಳಿ, ನಾಳೆಗೆಲ್ಲ ಚರ್ರ ಅನ್ನತ್ತೆ. ಅದೊಂಥರ ಮಜಾ. ತುಂಬ ಚಿಕ್ಕ ಕ್ಯಾಂಟೀನ್, ಆದರೆ ಇವರಿಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ. ಅವ್ರ ಮಾತನ್ನು ನೀವು ಕೇಳಿದ್ರಿ. ಕಾನಿಷ್ಕಾ ಹೋಟೆಲಿಂದ ಹಿಡಿದು ಪ್ರತಿಯೊಂದು ಗೊತ್ತು. ಹೋಟೆಲಲ್ಲಿ ಇಂಡಸ್ಟ್ರೀಲಿ 50 ವರ್ಷ ಕೆಲಸ ಮಾಡಿದ್ದಾರೆ ಅಂದಮೇಲೆ ತಿಳ್ಕೊಂಡು ಕೂಡ ಇರ್ತಾರೆ. ಆಮೇಲೆ ಈ ಒಂದು ಹೋಟೆಲ್ ಭರಣಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದೆ. ಗಾಂಧಿನಗರ ಎಂಟ್ರಿ ಕೊಡ್ತಾನೆ ನಿಮ್ಗೆ ಸಿಗುತ್ತೆ. ಲೊಕೇಶನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಬರ್ತೀರಾ ಅಂತ ಹೇಳ್ತಾ, ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.